ಸರ್, ಇನ್ನು ನೆಲಮಂಗಲದಲ್ಲಿ ನಿಮ್ಮ ಪ್ರಾಜೆಕ್ಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ನಮ್ಮ ಜನರಿಗೂ ಕೂಡ ತಿಳಿಸ್ಕೊಡ್ಬೇಕು ಬೆಲೆ ಎಷ್ಟಿದೆ ಅಂತ. ಯಾಕೆಂದರೆ ನೆಲಮಂಗಲ ಅನ್ನೋದು ದೊಡ್ಡ ಸಿಟಿ, ಸಾಕಷ್ಟು ಕನೆಕ್ಟಿವಿಟಿ ಕೂಡ ಇದೆ ನೆಲಮಂಗಲಾಗೆ. ಅಲ್ಲಿ ಯಾವ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಗ್ರಾಹಕರಿಗೆ ಅಂತ? ಮೇಡಮ್ ಆ್ಯಕ್ಚುಲಿ ಬಂದು ಫರ್ ಸ್ಕ್ವೇರ್ ಫೀಟ್ ಬಂದು 1899 1900 ರೂಪಾಯಿ. 22 ಲ್ಯಾಕ್ ಆಗುತ್ತೆ 30-40 ಸೈಟ್ಗೆ. 11 ಲ್ಯಾಕ್ ಬಂದು 20-30 ಸೈಟ್ಸ್ಗೆ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 4-5 ಮೆಜರ್ಮೆಂಟ್ಸ್ ಇದೆ. 20-30, 30-40, 30-50 ಮತ್ತು 20-40, 40-60 ಇವು 4-5 ಡೈಮೆನ್ಷನ್ ಇದೆ. ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಮೆಜರ್ಮೆಂಟ್ ಮೇಲೆ ಅವರು ತೊಗೊಬೋದು. ಓಕೆ ಸರ್, ಇನ್ನು ಕನೆಕ್ಟಿವಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ನಿಮ್ಮ ಸೈಟ್ಗಳಿಗೆ ಕನೆಕ್ಟಿವಿಟಿ ಯಾವ ರೀತಿ ಇದೆ? ಈಗ ಬಸ್ಸಲ್ಲಿ ಬರೋರಾಗಿರಬಹುದು ಅಥವಾ ಮೆಟ್ರೋದಲ್ಲಿ ಆಗಿರಬಹುದು. ಈಗ ಕೆಲವೊಬ್ಬರಿಗೆ ಮಧ್ಯಮ ವರ್ಗದವರಿಗೆ ಅಯ್ಯೋ ಮನೆ ತೊಗೊಂಡ್ರೆ ಸಾಕಪ್ಪ, ಒಂದು ಸೈಟ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇರ್ತಾರೆ. ಸೊ ಗಾಡಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವರಿಗೆ ನಿಯರ್ ಈಗ ಏನು ಬಸ್ ಸ್ಟಾಪ್ ಇದೆಯಾ ಅಥವಾ ಬಸ್ ವ್ಯವಸ್ಥೆ ಇದೆಯಾ, ಮೆಟ್ರೋ ವ್ಯವಸ್ಥೆ ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಇವಾಗ ಜಸ್ಟ್ ನಾವು ಏನು ನಮ್ಮ ಬೆಂಗಳೂರಿಗೆ ಸೆಂಟ್ರಲ್ ಸಿಟಿ ಅಂದರೆ ಮೆಜೆಸ್ಟಿಕ್ಕಿಂದ 26 ಕಿಲೋಮೀಟರ್ ನಮ್ಮ ಸೈಟ್ಗೆ 26 ಕಿಲೋಮೀಟರ್ ಆಗುತ್ತೆ. 26 ಕಿಲೋಮೀಟರ್ ಅಂದರೆ ಮ್ಯಾಕ್ಸಿಮಮ್ ಒಂದು 35 to 40 ಮಿನಿಟ್ಸಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ನ ತಲುಪ್ಬೋದು. ಒಂದು ಅದೇ ಥರ ಯಶವಂತಪುರದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಯಶವಂತಪುರದಿಂದ ನೆಲಮಂಗಲಾಗೆ ಫ್ಲೈಓವರ್ ಹತ್ತಿರ ಒಂದು 20-25 ನಿಮಿಷ ಟ್ರಾವೆಲಿಂಗ್ ಅಂತ ವೆಹಿಕಲಲ್ಲಿ ಹೋದರೆ. ಸೊ ಅದೇ ಥರ ಬಸ್ಸು ಮತ್ತು ಈಗ ಓನ್ ವೆಹಿಕಲಲ್ಲಿ ಹೋಗೋರಿಗೆಲ್ಲ ಗೊತ್ತಲ್ಲ, ಸೇಮ್ ಅದೇ ಟೈಮಿಂಗ್ಸ್ ಆಗೋಗುತ್ತೆ. ಬಸ್ಸಲ್ಲಿ ಹೋಗೋರು ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಲೆವೆಲ್ಗೆ ಹೇಗೆ ಅಂದರೆ ಈ ಒಂದು 4 ಸೈಡಿಂದನೂ ಯಾವ ದಿಕ್ಕಿಂದ ಹೋದ್ರೂ ನಮ್ಮ ಪ್ರಾಜೆಕ್ಟ್ಗೆ ಬಸ್ಸಲ್ಲಿ ಹೋಗುವಂಥ ಕನೆಕ್ಟಿವಿಟಿ ಇದೆ ಮೇಡಮ್. ವಿತಿನ್ 30 ಮಿನಿಟ್ಸ್ಗೂ ಒಂದೊಂದು ಬಸ್ ಕೂಡ ಫ್ಯಾಕಲ್ಟೀಸ್ ಇದೆ. ನಮ್ಮ ಪ್ರಾಜೆಕ್ಟ್ ಆಜು ಬಾಜು ಏನು 1 ಕಿಲೋಮೀಟ್ರು. ಸೊ ಮೇನ್ ರೋಡ್ ಈಗ ಅದೇ, ಯಾಕೆಂದರೆ ನಮ್ಮ ಪ್ರಾಜೆಕ್ಟ್ ಬಂದು ನೆಲಮಂಗಲದಿಂದ ಟೂವರ್ಡ್ಸ್ ತಾವರೆಕೆರೆ ಮಾಗಡಿ ರೋಡು ಮತ್ತು ಮೈಸೂರು ರೋಡ್ಗೆ ಹೋಗುವಂಥ ಕನೆಕ್ಟಿವಿಟಿ ಇರುವಂಥ ಜಾಗ. ಸೊ ಏನಿದೆ ಇವತ್ತು SH74 ಅಂತ ಮೈಸೂರು ರೋಡಿಂದ ಮತ್ತು ತುಮಕೂರು ರೋಡ್ಗೆ ಕನೆಕ್ಟಿವಿಟಿ ಇರುವಂಥ ಸೊಂಡೆಕೊಪ್ಪ ರೋಡ್ ಅಂತ ಕರೀತಾರೆ. ನಾವು ತಾವರೆಕೆರೆಯಿಂದ ಸೊಂಡೆಕೊಪ್ಪ ರೋಡು, ಆ ರೋಡ್ಗೆ ಜಸ್ಟ್ ಒಂದು 500 ಮೀಟರ್ಸಲ್ಲಿ ಇರುವಂಥದ್ದು ನಮ್ಮ ಪ್ರಾಜೆಕ್ಟು. ಸೊ ಹಂಗಾಗಿ ವಿತಿನ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ಗೆ ಬಸ್ ಫ್ಯಾಕಲ್ಟೀಸು ತುಂಬ ಇದೆ ಆ ರೋಡಲ್ಲಿ. ಇನ್ನು ಮೆಟ್ರೋ ಮತ್ತು ಇನ್ನು ನೆಲಮಂಗಲಕ್ಕೆ ಟ್ರೈನ್ ಇದೆ. ಸೊ ಮೆಟ್ರೋ ಕನೆಕ್ಟಿವಿಟಿ ವಿತಿನ್ 3 ಇಯರ್ಸಲ್ಲಿ ಬರುತ್ತೆ. ಅಪ್ಟು ಈಗ ಆಲ್ರೆಡಿ ಮಾಕ್ಲಿವರೆಗೂ ವರ್ಕ್ ಇದೆ. ಆಲ್ಮೋಸ್ಟ್ ಎಲ್ಲ ಫ್ಯಾಕಲ್ಟೀಸು ಇದೆ ಮೇಡಮ್. ಈಗ ಮನೆ ಕಟ್ಕೊಂಡಿರ್ತೀವಿ ಅಂತ ಅಂದರೆ ಹೇಗೆ ಬೇಕಾದ್ರೂ ಟ್ರಾವೆಲಿಂಗ್ ಮಾಡುವಂಥ ಒಂದು ಒಳ್ಳೆ ಜಾಗ, ವೆಂಚರ್ಸ್ ಅಂತ ನಾವು ಹೇಳ್ಬೋದು. ಓಕೆ ಸರ್, ಇನ್ನು ಎಲ್ಲೇ ನಾವು ಸೈಟ್ ತೊಗೊಂಡ್ಲಿ, ಈಗ ನಾವು ಮೊದಲೇ ಹೇಳ್ತಾರೆ ಮಧ್ಯಮ ವರ್ಗದವ್ರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ. ಈಗ ನಾವೆಲ್ಲೇ ಸೈಟ್ ತೊಗೊಂಡು ಫೆಸಿಲಿಟಿ ತುಂಬ ಮುಖ್ಯವಾಗಿ ನೋಡ್ತೀವಿ. ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರೆ, ಸ್ಕೂಲ್ ಆಗಿರ್ಬೋದು ಅಥವಾ ಏನಾದ್ರು ಎಮರ್ಜೆನ್ಸಿ ಬಂದರೆ ಆಸ್ಪತ್ರೆ ಆಗಿರ್ಬೋದು, ಮೂಲ ಸೌಕರ್ಯಗಳು ಬೇಕೇ ಬೇಕು ಯಾರಿಗೇ ಆದ್ರೂ. ಇಲ್ಲಿ ಯಾವ ರೀತಿ ಇದೆ ಮೇಡಮ್? ಖಂಡಿತ. ನೀವು ಸ್ಕೂಲ್ ಬಗ್ಗೆ ಹೇಳಿದ್ರಲ್ಲ, ನಮ್ಮ ಪ್ರಾಜೆಕ್ಟಿಂದ 1 ಕಿಲೋಮೀಟರ್ ಗೌರ್ಮೆಂಟ್ ಸ್ಕೂಲಿಂದ ಇಂಟರ್ನ್ಯಾಷನಲ್ ಸ್ಕೂಲ್ವರೆಗೂ ಇದೆ. ಎಕ್ಸಾಂಪಲ್ ತಗೊಳ್ಳೋಣ, ನೆಲಮಂಗಲದಲ್ಲಿದೆ ನಮ್ಮ ಪ್ರಾಜೆಕ್ಟ್ ನಿಯರೆಸ್ಟ್ ಉಳ್ಳೆಗೊಂಡಳ್ಳಿ ಅಂತ ಇದೆ, ಅಲ್ಲೊಂದು ಸ್ಕೂಲ್ ಇದೆ. ಎಂಬ್ರಾಯ್ಡಿ ಇಂಟರ್ನ್ಯಾಷನಲ್ ಇದೆ, ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, BGS ಇದೆ. ಸುಮಾರು ಸ್ಕೂಲ್ಗಳು ಮತ್ತು ಇವ್ರದ್ದು ಯಾರ್ದು ನವಕೇಶ್ ಎಜುಕೇಷನ್ ಇದೆ. ವಿತಿನ್ ಈ ಥರ ಸುಮಾರು ಸ್ಕೂಲ್ಸ್ಗಳಿದೆ. ಅದೇ ಥರ ಕಂಪ್ನಿಗಳು ಇದೆ. ನೆಲಮಂಗಲದಿಂದ ದಾಟಿದ್ರೆ ನಿಮ್ಗೆ ಎಕ್ಸಾಂಪಲ್ ನಾನು ಇಲ್ಲಿ ಬೆಂಗಳೂರಲ್ಲೆಲ್ಲ ಒಂದು ಕಡೆ ದೂರದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ನೆಲಮಂಗಲಕ್ಕೆ ಹೋದ್ರೆ ಮನೆ ಕಟ್ಕೊಂಡಿದ್ರೆ ನನ್ನ ಕಂಪ್ನಿ ತುಂಬ ದೂರ ಆಗುತ್ತೆ. ಸೊ ನನ್ನ ಜಾಬ್ ಬಗ್ಗೆ ಹೇಗೆ ಯೋಚನೆ ಮಾಡೋದು, ಎಲ್ಲಿ ಜಾಬ್ ಸಿಗ್ಬೋದು ಅಂತ ಯೋಚನೆ ಮಾಡೋರಿಗೆ ನಿಯರೆಸ್ಟ್ ನಮ್ಮ ತ್ಯಾಮಗುಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಇದೆ. ಆಲ್ಮೋಸ್ಟ್ ನಮಗೆ ತುಮಕೂರು ರೋಡ್ ಸಜೆಷನ್ ಮಾಡೋರೆಲ್ಲ ಇಂಡಸ್ಟ್ರಿಯಲಲ್ಲಿ ವರ್ಕ್ ಮಾಡೋರು. ಸೊ 99% ಎಲ್ಲ. ಯಾಕೆಂದರೆ ನಮ್ಮ ಪ್ರಾಜೆಕ್ಟ್ ಒಂದು 5 ಕಿಲೋಮೀಟರ್ ಹೋದರೆ APM ಸ್ಯಾಡು. ಸೊ ಈ ಥರ ಎಲ್ಲ ಒಂದು ಮಧ್ಯಮ ವರ್ಗರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಂದ ನಾವು ಒಂದು ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿರುವಂಥ ಪ್ರಾಜೆಕ್ಟು. ಇವತ್ತು ನಮ್ಮ ತುಮಕೂರು ರೋಡ್ ಏನು IT ಟೆಕ್ ಪಾರ್ಕ್ ಇರುವಂಥ ಜಾಗ ಏನಲ್ಲ. ಸೊ ಇಂಡಸ್ಟ್ರಿಯಲ್, ಸೊ ಮೇಯ್ನ್ ಟಾರ್ಗೆಟ್ ಇರುವಂಥದ್ದು ನಮ್ಮ ತುಮಕೂರು ರೋಡ್ ಮತ್ತು ಸಿಟಿಗೆ ಹತ್ರ. ಈಗ ಏನಂದರೆ ನಾವು ದೇವನಹಳ್ಳಿಗೆ ಹೋಗ್ತೀವಿ ಅಂದರೆ 45-50 ಕಿಲೋಮೀಟರ್ ಆಗೋಗುತ್ತೆ. ಸೊ ಅದೇ ನೆಲಮಂಗಲ ಬಂದು ಜಸ್ಟ್ ಒಂದು 25 ಕಿಲೋಮೀಟರ್, ಅದಕ್ಕೆ ಅರ್ಧ ಕಿಲೋ 50 ಏನು ಅಲ್ಲಿಗೆ ಇಲ್ಲಿಗೂ 50% ಕಮ್ಮಿ ಆಗೋಗುತ್ತೆ. ಮತ್ತು ಟ್ರಾವೆಲಿಂಗ್ ಮಾಡೋದಕ್ಕೆ ಮೇಯ್ನ್ ಕನೆಕ್ಟಿವಿಟಿ ಇರುವಂಥದ್ದು ರೋಡು. ಸೊ ಈಗ ನಮ್ಮ ಏನೇನು NH4 ಆಗಿರ್ಬೋದು, ಹೈವೇ ಆಗಿರ್ಬೋದು. ಸೊ ಕನೆಕ್ಟಿವಿಟಿ ಒಂದು 20 ಮಿನಿಟ್ಸಲ್ಲಿ ನಾವು ಬೆಂಗಳೂರು ರೀಚ್ ಆಗುವಂಥ ಜಾಗ. ಹಾಗೆ ಆಗಿರೋದ್ರಿಂದ ನೆಲಮಂಗಲ ತುಂಬ ಡೆವಲಪ್ಮೆಂಟ್ ಇದೆ. ಮತ್ತು ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ಸು ಅದೇ ಥರ ಡೆವಲಪ್ಮೆಂಟ್ ಆಗಿದೆ. ಮತ್ತು ಇವತ್ತು ನಮ್ಮ ಪ್ರಾಜೆಕ್ಟಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋರೆಲ್ಲ ಆಲ್ಮೋಸ್ಟ್ ಟ್ರಾವೆಲಿಂಗ್ ಈಸಿ ಆಗಿರೋದಕ್ಕೆ ಅವ್ರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸೊ ವಾಸ ಇದ್ದಾರೆ. ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ಅವ್ರು ಇವತ್ತು ಮನೆ ಕಟ್ತೀವಿ ಅಂದರು, ಸೊ ಅಲ್ಲಿ ಮನೆ ಕಟ್ಕೊಂಡಿರ್ಬೋದು. ಯಾಕೆಂದರೆ ಮೇಡಮ್ ಇವಾಗ ಮಧ್ಯಮ ವರ್ಗ ಅಂತ ನಾವು ತೊಗೊತೀವಿ ಅಂತ ಹೋದರೆ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಆ್ಯಕ್ಚುಲಿ ಏನು ಸೊ ಒಂದು 10,000-15,000 20,000 ಬಾಡಿಗೆ ಕಟ್ತಾ ಇರ್ತಾರೆ. ಅದಕ್ಕೆ ಇನ್ನೊಂದು 10,000-15,000 ರೂಪಾಯಿ ಹಾಕಿದ್ರೆ ಎವ್ರಿ ಮಂತ್ ಲೋನ್ ಕಂಪ್ಲೀಟ್ ಮಾಡ್ಕೊಂತಾರೆ ಅವರು. ಸೊ ಒಂದು 5-10 ವರ್ಷದಲ್ಲಿ ಅವ್ರ ಸ್ವಂತ ಮನೆ ಆಗಿರುತ್ತೆ. ಸೊ ಇಲ್ಲಿದ್ರೆ ಖಂಡಿತ ಅವರು ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಇನ್ನು ಆಮೇಲೆ ಬೆಂಗಳೂರು ಹೇಗೆ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು.
ಸೊ ಡೆವಲಪ್ಮೆಂಟ್ ಫೇಸ್ ಎವ್ರಿ ಇಯರ್ ಕೂಡ 6 ಮಂತ್ಸ್ ಒಂದ್ಸತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅದೇ ರೀತಿ ಪ್ರಾಪರ್ಟಿ ರೈಟ್ ಹೈಕ್ ಆಗೇ ಆಗ್ತಾ ಇರುತ್ತೆ. ಯಾಕೆಂದ್ರೆ ವಿತಿನ್ 4-5 ವರ್ಷ, ಒಂದು 10 ವರ್ಷದಿಂದ ತಗೊಂಡ್ರೆ ನಾಗರಬಾವಿ ಮತ್ತೆ ಇವತ್ತು ಏನಿದೆ ನಂದಿನಿ ಲೇಔಟ್ ಆಗಿರ್ಬೋದು, ಮತ್ತೆ ಅದೇ ತರ ಈಗ ಸುಂಕುದಕಟ್ಟೆ, ಈಗೆಲ್ಲ ಪರ್ಟಿಕ್ಯುಲರ್ ನಮ್ಮ ತುಮಕೂರು ರೋಡ್ ಜಾಲಳಿ ಕ್ರಾಸ್ ಆಗಿರ್ಬೋದು. ಸೊ ಡೆವಲಪ್ಮೆಂಟ್ಸ್ ಎಲ್ಲ ಅವಾಗೆಲ್ಲ 1,000-2,000 ರೇಟ್ ಇತ್ತು. ಇವತ್ತು ಎಲ್ಲ ಬಂದು ನಾರ್ಮಲ್ ಆಗಿ 5ರಿಂದ ಮಿನಿಮಮ್ 10,000-12,000 ಮೇಲೆ ಇರುತ್ತೆ. ಇವತ್ತು ನಾಗರಬಾವಿಲಿ ಯಾರು ನಾವು ಮನೆ ಕಟ್ಕೊಂಡಿರ್ಬೇಕು ಅಂದ್ರೆ ಮಿನಿಮಮ್ 1 ಕೋಟಿ ಮೇಲೆ, ಕೋಟಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇರ್ಬೇಕು ನಾವು. ನಾರ್ಮಲ್ ಆಗಿ ಇಲ್ಲಿ ಸೈಟ್ ತಗೊಳಕ್ಕಾಗಲ್ಲ ವಿತಿನ್ 10 ವರ್ಷದ ಒಳಗಡೆ. ಸೊ ಇವತ್ತು ಇಲ್ಲೇನು ಕಾನ್ಸೆಪ್ಟ್ ನಾವು ಯೋಚನೆ ಮಾಡ್ತಾ ಇದೀವಿ, ನಾಗರಬಾವಿ ತುಮಕೂರು ಏನ್ ಜಾಲಡಿ ಕ್ರಾಸ್ ನಿಯರೆಸ್ಟ್ ಎಲ್ಲ. ಸೊ ನೆಲಮಂಗಲ ಆ ರೇಂಜಿಗೆ ಡೆವಲಪ್ ಆಗಿರುತ್ತೆ. ನಾರ್ಮಲ್ ಆಗಿ ಈಗ ಬೆಂಗಳೂರಿಗೆ ಬರ್ತಾ ಇದೀವಿ ನಾವು ಒಂದು ವಾಸವಾಗಿರೋಕೆ, ಒಂದು ಕಂಪ್ನಿ ಒಂದು ಕೆಲಸ ಮಾಡೋದಕ್ಕೆ ಅಂತ ಅಂದ್ರೆ ಅವ್ರ ಕಾನ್ಸೆಪ್ಟ್ ಏನು, ಫಸ್ಟ್ ಬಂದು ಜಾಬ್ ನೋಡ್ತಾರೆ. ಜಾಬ್ ಜಾಯ್ನ್ ಆಗಿದ ತಕ್ಷಣ ಸೊ ಒಂದು ಓಡಾಡೋದಕ್ಕೂ ಓನ್ ವೆಹಿಕಲ್ ಇಲ್ಲ ಏನೋ ಒಂದು ಪ್ಲಾನ್ ಮಾಡ್ತಾರೆ. ಒಂದು ವೆಲ್ ಶೆಟರ್ಡ್ ಆಗ್ತಿದಂಗೆ ಒಂದು ಪ್ರಾಪರ್ಟಿ ಮಾಡಬೇಕು ಅಂತ ಎಲ್ಲರಿಗೂ ಮೈಂಡ್ ಆಲೋಚನೆ ಇದ್ದೇ ಇರುತ್ತೆ. ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡೋರು ಬೆಂಗಳೂರು ಬರ್ತಿದಂಗೆ ಅವ್ರು ವಿತಿನ್ ಒಂದು 5 ವರ್ಷದಲ್ಲಿ ಪ್ಲಾನ್ ಮಾಡಿದ್ರೆ ನಾನು ನೆಕ್ಸ್ಟ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಸೊ ಯಾವತ್ತು ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಿದೆ, ಬೆಂಗಳೂರಿಗೆ ಬರೋ ಜನಸಂಖ್ಯೆ ಜಾಸ್ತಿ ಆಗಿದೆ ಹೊರತು ಹೋಗೋರು ಕಮ್ಮಿ ಇದ್ದಾರೆ. ಸೊ ಆಗಿರೋದ್ರಿಂದ ಡೆವಲಪ್ಮೆಂಟ್ ವೈಸ್ ಎವ್ರಿ ಇಯರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಪ್ಲಾನ್ ಮಾಡಿ, ನಿಮ್ಗೂ ಕೂಡ ಸ್ವಂತ ಮನೆ ಆಗುತ್ತೆ. ಸೊ ಯಾಕೆ ಅಂದ್ರೆ ಕೆಲವರೆಲ್ಲ ಇನ್ವೆಸ್ಟ್ಮೆಂಟ್ಗೆ ಅಂತಾನು ಪ್ಲಾನ್ ಇರ್ತದೆ, ಅವ್ರಿಗೂ ಅಷ್ಟೇನೆ. ಇವತ್ತು ಹಾಕಿರೋ ರೈಟ್ಗೆ ವಿತಿನ್ 1 ಇಯರ್ಗೆ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ ಒಂದು 300 ರೂಪೀಸ್ 400 ರೂಪೀಸ್ ಅಪ್ರಿಸಿಯೇಷನ್ ಅಲ್ಲಿ ಇರ್ತಾರೆ. ಈಗ ನಾವು ಫೇಸ್ 1 ಮಾಡಿದಾಗ 1,200 ರೂಪೀಸ್ ಮೇಡಮ್, ಫೇಸ್ 2 ಮಾಡಿದಾಗ 1,500-600 ಇತ್ತು. ಇವತ್ತು 1,800-900 ರೇಂಜ್ ಮಾಡ್ತಾ ಇದೀವಿ. ಸೊ ಹಂಗೆ ವೆರಿ ಇಯರ್ಗೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ವಿತಿನ್ 4-5 ವರ್ಷದಲ್ಲಿ ಅಲ್ಲೇ 500ರಿಂದ 1,000 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಸೊ ಯಾವತ್ತೂ ಪ್ರಾಪರ್ಟಿ ರೇಟ್ ಎವ್ರಿ ಇಯರ್ ಎವ್ರಿ 6 ಮಂತ್ಸ್ ಒಂದ್ಸತಿ ಸೊ ಚೇಂಜ್ ಆಗ್ತಾ ಇರುತ್ತೆ. ನಾನು ಹೇಳೋದೇನು ಇಷ್ಟ ಅಂದರೆ ಡಾಕ್ಯುಮೆಂಟ್ಸ್ ನೋಡಿ. ಸೊ ಡಾಕ್ಯುಮೆಂಟ್ಸ್ ನೋಡಿ, ನಿಮ್ಮ ಲೀಗಲ್ ಅಡ್ವೊಕೇಟ್ ಹತ್ರ ಹೋಗಿ ಚೆಕ್ ಮಾಡಿಸಿ, ನೀವು ಯಾವುದೇ ಒಳ್ಳೆ ಜಾಗ ಇದ್ರೂ ಆದಷ್ಟು ಬೇಗ ತಗೊಳ್ಳಿ. ಸೊ ಅದಕ್ಕೆ ನಾನು ಸಜೆಷನ್ ಮಾಡ್ತೀನಿ. ಸರ್, ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ ಕೂಡ ಮಾಡಿದೀವಿ ಅಂತ ಹೇಳಿದ್ರಿ, ಆ ಪ್ರಾಜೆಕ್ಟ್ಗಳ ಬಗ್ಗೆ ತಿಳಿಸ್ಕೊಡಿ. ಯಾಕಂದ್ರೆ ಅದರಿಂದ ನಮ್ಮ ಜನರಿಗೂ ಕೂಸ್ಕೊಳ್ಳೋಣ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಇತ್ತು ಮೂಲ ಸೌಕರ್ಯಗಳು, ಹಾಗೆ ನಿಮ್ಮ ಕಂಪ್ನಿ ಬಗ್ಗೆನೂ ಸ್ವಲ್ಪ ಗೊತ್ತಾಗುತ್ತೆ. ಖಂಡಿತ ಮೇಡಮ್. ಈಗ ನಾವು ತುಮಕೂರು ರೋಡಲ್ಲೇ ಹೇಳೋದಲ್ಲ, 2-3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ಒಂದು 5-4 ಪ್ರಾಜೆಕ್ಟ್ ಅಂತ ಹೇಳೋದು ಎಲ್ಲ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿರೋ ಅಂತ ಏರಿಯಾ. ಅದೇ ಥರ ನಾವು ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇಲಿ ರೈಲ್ವೆ ಗೊಲ್ಲಳ್ಳಿ ಹತ್ರ ಮಾಡಿದ್ವಿ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋ ಪ್ರಾಪರ್ಟಿ. ಅವತ್ತಿನ ಕಾಲದಲ್ಲೆಲ್ಲ ಒಂದು 2 ವರ್ಷದಿಂದೆಲ್ಲ 5 ಲಕ್ಷ 6 ಲಕ್ಷಕ್ಕೆಲ್ಲ ಪ್ರಾಪರ್ಟಿ ಕೊಟ್ಟಿದ್ದೀವಿ. ಇನ್ವೆಸ್ಟ್ಮೆಂಟ್ಗೆ ಅಂತ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಕ್ಲೈಂಟ್ಸ್ಗಳು. ಸೊ ಈಗ ನಾವು ತುಮಕೂರು ಇದು ನಮ್ಮ ಮೈಸೂರು ರೋಡಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್ ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಅವಾಗೆಲ್ಲ ಒಂದು 3 ಇಯರ್ಸ್ ಬ್ಯಾಕ್ ಅಂತ ಅಂದ್ರೆ ಒಂದು 2,500-3 ಸಾವಿರ ಕೊಟ್ಟಿದ್ವಿ. ಇವತ್ತು ನಿಮಗೆ ಕೆಂಗೇರಿಯಿಂದ ಎಲ್ಲೇ ಹೋದ್ರು ಕುಂಬಳಗೂಡು ಆ ರೇಂಜ್ಗೆ ಹೋದ್ರೆ ಮಿನಿಮಮ್ 4,000-5,000 ಮೇನ್ ರೋಡ್ ಹೈವೇ ಇಂದ ಅಕ್ಕಪಕ್ಕ 1 ಕಿಲೋಮೀಟರ್. ಸೊ ರೈಟ್ ವೈಸ್ ಅಂತೂ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ನೀವು ಹೇಳಿದಾಗೆ ಈಗ ನಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ತುಮಕೂರು ರೋಡ್ ಮೈಸೂರು ರೋಡಲ್ಲೇ ವಿವೇಕಾನಂದ ಕಾಲೇಜ್ ಹತ್ರ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್. ವಿವೇಕಾನಂದ ಮತ್ತೆ ಆದಿಚುಂಚನಗಿರಿ BGS ಇಂಟರ್ನ್ಯಾಷನಲ್ ಕಾಲೇಜ್ ಅಂತ ಎಲ್ಲ ಅಲ್ಲಿ ಸ್ಕೂಲ್ಸ್ ಎಲ್ಲ ಇದೆ. ಅಲ್ಲಿ ಒಂದು 3 ಎಕರಲ್ಲಿ ಅಲ್ಲಿ ಲಾಂಚ್ ಮಾಡಿದೀವಿ. ಆಲ್ರೆಡಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಅದರಲ್ಲೂ ಕೂಡ 2,000 ರೂಪೀಸ್ 1,999 ರೂಪೀಸ್ ಲಾಂಚ್ ಮಾಡಿದೀವಿ. ಅದರಲ್ಲೂ ಕೂಡ ಸೈಟ್ ಅವೈಲೇಬಲ್ ಇದೆ. ಯಾರಿಗೆ ಬೇಕು ಮೈಸೂರು ರೋಡಲ್ಲಿ ಅಂದ್ರೂ ಅಲ್ಲಿ ಬಂದು ಇದು ಮಾಡ್ಬೋದು. ಅದೇ ಥರ ಇನ್ನು ನಮ್ಮದು ನೆಲಮಂಗಲ ಟು ಸೊಂಡೆಕೊಪ್ಪ ಅಂತ ಹೇಳಿದ್ನಲ್ಲ, ತವರೆಕೆರೆಯಿಂದ ರೈಟ್ ತೊಗೊಬೇಕು. ತವರೆಕೆರೆಯಿಂದ ಟುವರ್ಡ್ಸ್ ನೆಲಮಂಗಲೆಯಿಂದ ಬರೀ ಲೆಫ್ಟ್ ಹೋಗ್ಬೇಕು. ಅಲ್ಲಿ ಸೊಂಡೆಕೊಪ್ಪ ಅಂತ ಬರುತ್ತೆ. ಅಲ್ಲಿ ನಮ್ದು ಈಗ ಒಂದು 5 ಎಕರಲ್ಲಿ ಫಾರ್ಮ್ ಲ್ಯಾಂಡ್ ಕುಂಟಾ ಲೆಕ್ಕದಲ್ಲಿ ಅವ್ರಿಗೊಂದು ವಿಲ್ಲಾ ಥರ ಕಾನ್ಸೆಪ್ಟಲ್ಲಿ ಒಂದು ಸೈಟ್ ಕೊಡ್ತಾ ಇದೀವಿ ನಾವು ಈಗ ಫಾರ್ಮ್ ಲ್ಯಾಂಡ್ ಕುಂಟಾ ಲೆಕ್ಕದಲ್ಲಿ. ಅದು ಕೂಡ ನಮ್ದು ನ್ಯೂ ಲಾಂಚಿಂಗ್ ಮೇಡಮ್. ನೆಕ್ಸ್ಟ್ ಮಂತ್ ಲಾಂಚ್ ಆಗುತ್ತೆ ಸಂಕ್ರಾಂತಿ ಹಬ್ಬ ಆದಮೇಲೆ. ಸೊ ಅದು ಕೂಡ ಮೈನ್ ವಿಲ್ಲಾ ಕಾನ್ಸೆಪ್ಟ್ ಅದು ಮಾಡ್ತಾ ಇರೋದು. ಅದು ಕೂಡ ನಮ್ಮ ಹತ್ರ ನೆಕ್ಸ್ಟ್ ಮಂತಿಂದ ಅದರಲ್ಲೂ ಅವೈಲೇಬಲ್ ಇರುತ್ತೆ. ಸರ್, ಮೈಸೂರು ರೋಡಲ್ಲೂ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಅಲ್ಲಿ ಯಾವ ರೀತಿ ಇದೆ ಏನು ಮೇಡಮ್? ಸೇಮ್ ಅದು ಬಂದು ಪರ್ ಸ್ಕ್ವೇರ್ ಫೀಟ್ ಬಂದು 1,399 ಇದೆ. ಅದರಲ್ಲಿ ಜೊತೆಗೆ ನಮ್ಗೆ ಏನಂತಂದ್ರೆ ಮಾಡರ್ನ್ ಅಮೆನಿಟೀಸ್ ಕೊಡ್ತಾ ಇದೀವಿ. ಸೊ ನಿಮ್ಗೆ ಏನು ಅಂದರೆ ಮಾಡರ್ನ್ ಅಮೆನಿಟೀಸ್ ಅಂದರೆ ಎಲೆಕ್ಟ್ರಿಕಲ್ ಸೀಟ್ ಲೈಟ್ಸ್ ಕೂಡ ಕೊಡ್ತಾ ಇದೀವಿ. ಏನು ಮೈನ್ ಅಂತಂದರೆ ಸೋಲಾರ್ ಸೀಟ್ ಲೈಟ್ಸ್ ಕೊಡ್ತಾ ಇದೀವಿ. ಮತ್ತು ಫುಟ್ಪಾತ್ ಅದರಲ್ಲೆಲ್ಲ ಬಂದು 5 ಫೀಟ್ ಫುಟ್ಪಾತೇ ಕೊಡ್ತಾ ಇದೀವಿ. ಆಸ್ ಎ BMICP ಪ್ಲಾನ್ ಪ್ರಕಾರನೇ ಮಾಡಿದ್ದೀವಿ. ಕನ್ವರ್ಷನ್ ಮತ್ತು ಇಂಡಿವಿಜುವಲ್ ಈ ಖಾತೆ ಆಗಿದೆ. ಅದನ್ನು 1,999 ಕೊಡ್ತಾ ಇದೀವಿ. 1,999 ಕೊಡ್ತಾ ಇದೀವಿ. ಅದು ಬಿಟ್ಟರೆ ನಿಮಗೆ ಡೆವಲಪ್ಮೆಂಟ್ ವೈಸಲ್ಲಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಸೈಟ್ಗೆ, ಮತ್ತು ಇಂಡಿವಿಜುವಲ್ ಎಲೆಕ್ಟ್ರಿಕಲ್ ಪೋಲ್ಸ್ ಇದೆ, ಮತ್ತು ಸ್ಯಾನಿಟರಿ ಲೈನು, ವಾಟರ್ ಲೈನ್, ಪ್ರತಿಯೊಂದು ಡೆವಲಪ್ಮೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸುತ್ತ ಕಾಂಪೌಂಡ್ ಇದೆ. ಜಸ್ಟ್ ಹೈವೇಯಿಂದ ಒಂದು 5.6 or 7 ಕಿಲೋಮೀಟರ್ ಆಗುತ್ತೆ ಒಳಗಡೆ ಡೆವಲಪ್ಮೆಂಟ್ ಸೈಜ್ ಇದೆ.
ಓಕೆ ಸರ್, ಈಗ ಒಂದು ಕಂಪ್ನಿ ಮೇಲೆ ನಾವು ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ 100 ಬಾರಿ ಯೋಚನೆ ಮಾಡ್ತೀವಿ, ಇನ್ವೆಸ್ಟ್ ಮಾಡಬೇಕಾ ಬೇಡವಾ, ಯಾಕೆಂದರೆ ಕಂಪ್ನಿ ಹೇಗಿದೆಯೋ ಏನೋ ಅಂತ. ಕೆಲವೊಬ್ಬರು ಮಧ್ಯಮ ಕುಟುಂಬದವ್ರು ಯಾಕೆಂದರೆ ಕಷ್ಟಪಟ್ಟು ಒಂದಿಷ್ಟು ಅಮೌಂಟನ್ನು ಸೇವ್ ಮಾಡಿಟ್ಟಿರ್ತಾರೆ. ಈಗ ನಿಮ್ಮ ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾಕೆ ಇನ್ವೆಸ್ಟ್ ಮಾಡಬೇಕು? ಖಂಡಿತ ಮೇಡಮ್, ನಾನು ಆವಾಗಲೇ ಹೇಳಿದಾಗೆ ಡಾಕ್ಯುಮೆಂಟ್ಸ್ ನೋಡಿ ನೀವು ಫಸ್ಟು. ಡಾಕ್ಯುಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೆಕ್ಸ್ಟ್ ಫರ್ದರ್ ಪ್ಲಾನ್ ಮಾಡಿ. ಯಾಕೆಂದರೆ ಮೇನ್ ಡಾಕ್ಯುಮೆಂಟ್ಸ್. ಸೊ ನಾವು ಕೂಡ ಅವರು ಒಂದು ಸೈಟ್ ತಗೊಳಕ್ಕೆ ಅಷ್ಟು ಪ್ಲಾನ್ ಮಾಡಬೇಕಾಗಿರುತ್ತೆ. ಜೊತೆಗೆ ನಾನು ಒಂದು ಎಕರೆಗಟ್ಟಲೆ ಜಾಗ ಪರ್ಚೇಸ್ ಮಾಡ್ತೀವಿ ಅಂದಾಗ ಅದಕ್ಕಿಂತ 10 ಪಟ್ಟು ನಾವು ಜಾಸ್ತಿ ಯೋಚನೆ ಮಾಡಿರ್ತೀವಿ. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಇವಾಗ ಮೇಯ್ನು ಡಾಕ್ಯುಮೆಂಟ್ಸ್ ನೋಡಿ. ಯಾಕೆಂದರೆ ಮಧ್ಯಮ ಕುಟುಂಬದವ್ರಿಗೆ ಭಯ ಇರುತ್ತೆ ಸರ್, ನಿಮಗೂ ಗೊತ್ತಿರುತ್ತೆ ಕೆಲವೊಂದು ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಅಂತ. ಅವ್ರು ಕಷ್ಟಪಟ್ಟು ಈಗ ಊರಿಂದ ಊರಿಗೆ ಬಂದಿರ್ತಾರೆ, ಊರಿಂದ ಊರಿಗೆ ಬಂದು ಒಂದಿಷ್ಟು ಅಮೌಂಟ್ ಅಂತ ಸೇವ್ ಮಾಡಿಟ್ಟಿರ್ತಾರೆ, ಇಲ್ಲ ನಾವು ಮನೆ ಕಟ್ಟಲೇಬೇಕು ಅನ್ನೋ ಹಠದ ಮೇಲೆ ಸೇವ್ ಮಾಡಿಟ್ಟಿರ್ತಾರೆ. ಈಗ ನಿಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಯಾವ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ? ಖಂಡಿತ ನಾನು ಹೇಳಿದಾಗೆ ಡಾಕ್ಯುಮೆಂಟ್ಸ್ ಒಂದು ಫೇಸ್ ನೋಡಿ, ಮತ್ತೆ ಪ್ರಾಜೆಕ್ಟ್ ನೋಡಿದ ತಕ್ಷಣ ಅವ್ರಿಗೆ ಡೆವಲಪ್ಮೆಂಟ್ ಫೇಸ್ ನೋಡಿ. ಅವೆರಡು ಕರೆಕ್ಟ್ ಆಗಿತ್ತು ಅಂದ್ರೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ದಂಗೆ ಇನ್ವೆಸ್ಟ್ ಮಾಡ್ಬೋದಲ್ಲ ಮೇಡಮ್. ಮೈನ್ ಡಾಕ್ಯುಮೆಂಟ್ಸ್ ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಅವ್ರಿಗೆ ನಮ್ಮ ಕನ್ವರ್ಷನ್ ಆಗಿರುವಂಥ ಪ್ರಾಪರ್ಟಿ ಅವ್ರಿಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೂ ನಾವು ಕೊಡ್ತೀವಿ. ಇನ್ ಕೇಸ್ ಮತ್ತೆ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅನ್ನೋದಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ನಾನು 100% ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಮತ್ತೆ ಮೇನ್ ಜೊತೆಗೆ ಏನು ಅಂತ ಅಂದರೆ, ಅಕಸ್ಮಾತ್ ಅವ್ರು ಬುಕಿಂಗ್ ಅಮೌಂಟ್ ಮಾಡಿದ್ರು ನೋ ಡಿಡಕ್ಷನ್, ₹1 ಕಟ್ ಮಾಡ್ದಂಗೆ ನಾವು ರಿಫಂಡಬಲ್ ಮಾಡ್ಕೊಡ್ತೀವಿ ವಿತಿನ್ 15 days ಟೈಮ್ ತಗೊಂಡು. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಸಾಕಷ್ಟು ಮಾಹಿತಿನ ಗ್ರಾಹಕರಿಗೆ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇದಾಗತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.